ಅಯ್ಯೋ ಇವ್ರಿನ್ನೂ ಬರಲಿಲ್ವಲ್ಲಪ್ಪ. ನಿನ್ನ ಕತ್ಲಾಗ ಹೊತ್ತಾತು. ನನ್ನ ಮಗ ಎಲ್ಗೆ ಹೋದ್ನೋ, ಏನು ಸುಡ್ಗಾಡು, ಏನು ಮಾಡ್ಕೊಂಡ್ನೋ. ಅಯ್ಯೋ ಅವಳೇನು ಸೀಮ್ಗಿಲ್ಲದ ಸುಂದ್ರಿನ ಸೀಮಾ? ಹಾಂ, ಅವಳು ಹೋದ್ರೆ ಇನ್ನೊಬ್ಳನ್ನ ತರ್ಬೋದು. ಏನು ನಮ್ಗೇನು ಕಮ್ಮಿ ಆಗೈತಿ? ನಾವು ಚೆನ್ನಾಗೇ ಇದ್ದೀವಿ. ಆದರೆ ಈ ನನ್ನ ಮಗ ಏನವಳು ಸೀಮ್ಗಿಲ್ಲದ ಸುಂದ್ರಿ ಅಮ್ಮಂಗೆ ಅವಳು ನೆನೆಸ್ಕೊಂಡು ಮನೆ ಬಿಟ್ಟು ಹೋಗ್ಯವನಿ. ಹಾಂ, ಏನಪ್ಪ ಎಲ್ಲಿದ್ದಾನೋ ಏನೋ. ಲಾವಣ್ಯನೋ ಆಕಾಶ್ ಕರ್ಕೊಬತ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಪತ್ತೇನೇ ಇಲ್ಲ. ಯಾವಾಗ ಬರ್ತಾರೋ ಏನೋ. ಆಂಟಿ ಆಂಟಿ, ಲಾವಣ್ಯ, ಆಕಾಶ, ಎಲ್ಲಿ ನನ್ನ ಮಗ ವಾಸು ಬಂದೇನೋ? ಹಾ ಹೇಳ್ರಿ. ಹೌದಾಂಟಿ, ನಾವು ಕರ್ಕೊಂಬಂದಿದ್ದೀವಿ. ಹಾ, ವಾಸು ಬಾರೋ, ನಿಮ್ಮಮ್ಮ ನಿನ್ಗೋಸ್ಕರ ಅವಾಗಿನ ಕಾಯ್ತಾ ಇದ್ದಾರೆ. ಹಾ, ವಾಸು ವಾಸು ಎಲ್ಲಿಗೆ ಹೋಗಿದ್ದ ನೀನು? ಎಲ್ಲಿದ್ದ ಇವನು? ಹಾ, ಅಲ್ಲ ಮನೆ ಬಿಟ್ಟು ಹೋಗೋಂಥದ್ದು ನಿನಗೇನು ಆಗೈತೆ? ಏನು ಬಂದಿತ್ತೆ ನಿನಗೆ? ಹಾ, ಅಲ್ಲ ನಾನೊಬ್ಳು ನಿನ್ಗೋಸ್ಕರ ಇಲ್ಲಿ ಕಾಯ್ತಾ ಇರ್ತೀನಿ ಮನೆಯಾಗೆ. ಅಮ್ಮ ಒಬ್ಬಳೇ ಇರ್ತಾಳೆ, ಓದ್ಬೇಕಂಬೋದು ಜ್ಞಾನ ಇಲ್ವೇನೋ ನಿನಗೆ? ಹಾ, ಅಯ್ಯೋ ಅಮ್ಮ, ಸಾರಿ ಅಮ್ಮ, ನಾನು ನಿನ್ನ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನಾನು ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದೆ, ಅದಕ್ಕೆ ಹಿಂಗೆಲ್ಲ ಆಗೋಯ್ತು. ಇನ್ಮೇಲೆ ಯಾವತ್ತೂ ನಾನು ಮನೆ ಬಿಟ್ಟು ಹೋಗಲ್ಲ. ನೀನು ಅಳಬೇಡ, ಸುಮ್ಮನಿರು. ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡು. ಕ್ಷಮಿಸ್ಬಿಡು ಅಂತ ಎಷ್ಟು ಸುಲಭನಾಗಿ ಹೇಳ್ತಾ ಇದೆಯೋ? ಹಾಂ, ನಾನಿಲ್ಲಿ ಎತ್ಲಾಗೋದ ಅನ್ಕೋಬೇಕು? ಹಾಂ, ಮನೆಗೆ ಬರಲಿಲ್ವಲ್ಲ ನಿನ್ನೆ ರಾತ್ರಿ ಎಲ್ಲ ಎಲ್ಲೋ ಇದ್ದೆ? ಹಾಂ, ಹಾಳಾಗಿ ಹೋಗಿದ್ದೆ. ನನಗಂತೂ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಹಾಂ, ಅದಕ್ಕೆ ಸಿಟ್ಟು ಬಂದು ಇವ್ರ ಮಂತಕ್ಕೆ ಹೋಗಿ ಇವ್ರ ಅಪ್ಪ ಅಮ್ಮನ ಮೇಲೆಲ್ಲ ರೇಗಾಡ್ ಬಂದೆ. ನಿಮ್ಮಿಂದಾನೇ ನಮ್ಮ ಮಗ ಹಿಂಗೆ ಮನೆ ಬಿಟ್ಟು ಹೋಗಿರೋದು ಅಂತಾನೆ. ಆಮೇಲೆ ಇವರಿಬ್ರೇನೆ ನಾವು ಕರ್ಕೊಂಬತ್ತೀವಿ ಅಂತ ಧೈರ್ಯ ಹೇಳಿ ಕರ್ಕೊಂಬಂದಿದ್ದಾರೆ. ಹಾಂ, ಹೌದಮ್ಮ, ಇನ್ಮೇಲೆ ಹಿಂಗೆಲ್ಲ ಮಾಡಲ್ಲ. ನೀನು ಯಾವ ಹುಡುಗಿನ ತೋರಿಸಿ ಮದುವೆ ಆಗು ಅಂತೀಯೋ ಅದೇ ಹುಡುಗಿನೇ ಮದುವೆ ಆಗ್ತೀನಿ ಬಿಡು. ನನಗೆ ಯಾವ ಸೀಮಾನು ಬೇಡ, ಗುಮಾನು ಬೇಡ, ಯಾವಳು ಬೇಡ. ಸರಿ ಆಯಿತು. ಆಕಾಶ, ಲಾವಣ್ಯ, ಬರ್ರಪ್ಪ ಒಳಿಕೆ ಬರ್ರಿ. ಪರವಾಗಿಲ್ಲ ಆಂಟಿ, ನಾವು ಹೋಗ್ತೀವಿ. ನಿಮ್ಮ ಮಗ ಬಂದಲ್ಲ, ಇನ್ನೇನು ಖುಷಿನಾ ಈಗ? ಹೌದಮ್ಮ ಲಾವಣ್ಯ, ತುಂಬ ಹೆಲ್ಪ್ ಮಾಡಿದೆ. ನನ್ನ ಮಗ ಎಲ್ಲೋದ್ನು ಅಂತ ನನಗೆ ಚಿಂತೆ ಆಗ್ಬಿಟ್ಟಿತ್ತು. ನೀವಿಬ್ರು ಹುಡುಕಿ ಕರ್ಕೊಂಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡಿ ಆಂಟಿ. ಹಾಂ ಹಾಂ, ಇದು ನಮ್ಮ ಕರ್ತವ್ಯ. ನಮ್ಮ ಹುಡುಗಿಯಿಂದ ನಿಮ್ಮ ಮಗ ಈ ಥರ ಆಗಿರೋದ್ರಿಂದ ನಾವೇ ಹುಡುಕಿ ಕರ್ಕೊಂಬಂದ್ವಿ. ಇದರಲ್ಲಿ ಥ್ಯಾಂಕ್ಸ್ ಗಿಂಕ್ಸ್ ಎಲ್ಲ ಏನು ಬೇಡ. ಹಾಂ, ಹೋಗ್ತೀವಿ ನಾವು. ಇಲ್ಲಿಗಾನ ಬಂದು ಹಂಗೆ ಹೋಗ್ತೀರಾ? ಬರೀ ಒಳಿಕೆ ಬರಪ್ಪ. ಲಾವಣ್ಯ ಬಾರೆ ಒಳಿಕೆ, ನೀನು ಎಂದೂ ಬಂದೇ ಇಲ್ಲ ನಮ್ಮ ಮನೆಗೆ. ಹಾಂ, ಹೌದು ಆಂಟಿ, ನಿಮ್ಮ ಮನೆ ಇಲ್ಲಿ ಹೊರಗಡೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ. ಹೆಸರು, ವಾತಾವರಣ, ಗಿಡ ಎಲ್ಲನ ಬೆಳೆಸಿರೋದು ತುಂಬಾ ಇಷ್ಟ ಆಯ್ತು ನಿಮ್ಮ ಮನೆ. ಹೌದಾ? ಎಲ್ಲನ ನನ್ನ ಮಗಂದೆ ಕೈ ಚಳಕ ಇದೆಲ್ಲನ ಇವನೇ ಇದನ್ನೆಲ್ಲ ಬೆಳೆಸಿರೋದು. ಇದನ್ನೆಲ್ಲ ಬೆಳೆಸಿರೆ ಮನೆ ಚೆನ್ನಾಗಿ ಕಾಣುತ್ತೆ ಕಣಮ್ಮ ಅಂತ ಇವನೇ ಇಂಥದ್ದೆಲ್ಲ ಬೆಳೆಸಿರ್ತಾನೆ. ಗಿಡ ಎಲ್ಲ ಬೆಳೆಸೋದಂದ್ರೆ ಇವನ್ಗೆ ಇಷ್ಟ, ನಮ್ಮ ವಾಸುಗೆ. ಬರೀ ಒಳಿಕೆ. ಹೌದಾ? ಒಳ್ಳೆ ಹವ್ಯಾಸ ವಾಸುದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಮನೇನ. ಅಕ್ಕ ಬಾ ಒಳಿಕೆ. ಒಳಗು ತುಂಬಾ ಚೆನ್ನಾಗಿದೆ ಆಂಟಿ. ಮನೇನ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ. ಇರೋದಿಬ್ರೇ ಅಲ್ವಾ? ಹೌದಮ್ಮ ಲಾವಣ್ಯ, ನನಗಿನ್ನೇನು ಕೆಲಸ? ಒಂದಿಷ್ಟು ಅಡಿಕೆ ಗಿಡ ಇದ್ದಾವೆ, ತೆಂಗಿನ ಗಿಡ ಇದ್ದಾವೆ. ಇವನು ನೀರಿಕ್ಕೊಂಡು ಚೆನ್ನಾಗಿದ್ದಾನೆ. ನಾನು ಇನ್ನೇನು ಮಾಡೋದು, ಮನೆಗೆ ಇರ್ತೀನಲ್ಲ, ಎಲ್ಲನ ಕ್ಲೀನ್ ಮಾಡ್ಕೊಂತ ಇರ್ತೀನಿ ದಿನಾನ. ಇನ್ನೇನು ಕೆಲಸ ಇಲ್ವಲ್ಲ, ನೀರು ಹಾಕೋದು ಗಿಡಕ್ಕೆ, ಮನೆ ಕಟ್ ಮಾಡೋದು, ಒರೆಸೋದು, ಇದೇ ನನ್ನ ಕೆಲಸ. ನಮಗೇನಮ್ಮ ತೋಟದ ದುಡ್ಡು ಬರುತ್ತೆ. ವರ್ಷಕ್ಕೆ ಒಂದು 5-6 ಲಕ್ಷ ಬರುತ್ತೆ. ಇನ್ನೊಂದು ಸ್ವಲ್ಪ ತೆಂಗಿನ ಗಿಡದಾಗ ಅವ ಇದ್ದಾವೆ, ಅದ್ರಾಗ ಒಂದು 1 ಲಕ್ಷ 2 ಲಕ್ಷ ಬರುತ್ತೆ. ನಮ್ಗೆ ಇನ್ನೇನು ಎಲ್ಲೂ ಕೆಲ್ಸಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ನನ್ನ ಮಗನ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಬರೀ ಕುಕ್ಕ ಬರ್ರಿ. ಆಕಾಶ ಬಾರಪ್ಪ, ಯಾಕೆ ಸುಮ್ಮನೆ ಇದ್ದೀಯಾ? ಏನಿಲ್ಲ ಆಂಟಿ, ನಾನು ನಿಮ್ಮ ಮನೆ ಬಂದು ತುಂಬ ದಿನ ಆಗಿತ್ತು. ಚೆನ್ನಾಗೈತೆ ಮನೆ. ವಾಸು, ಗಿಡಗಳನ್ನೆಲ್ಲ ಬೆಳೆಸ್ತಾ ಇದೆಯಾ? ಅದೇ ಥರ ಇನ್ನೂ ಹೊಸ ಹೊಸ ಗಿಡ ಇಕ್ಕು. ಎಲ್ಲ ಮರಿ ಹಳೇದೆಲ್ಲನ. ನಮ್ಮ ಸೀಮನ ಮರ್ತು ಬಿಡು. ಅವಳು ಇವಾಗ ಇನ್ನೊಬ್ರು ಮನೆ ಸೊಸೆ, ಇನ್ನೊಬ್ರು ಹೆಂಡ್ತಿ. ನಿನಗೆ ಒಳ್ಳೆ ಹುಡುಗಿನ ತಂದು ನಾವೇ ಮದುವೆ ಮಾಡ್ತೀವಿ. ಬಾಣ ಬಾ, ಕುತ್ಕ ಬಾ. ನೋಡಮ್ಮ, ನಿಮ್ಮಿಬ್ರು ನೋಡ್ತಿದ್ರೆ ಸಂತೋಷ ಆಗುತ್ತೆ. ಲವ್ ಮಾಡಿದ್ರೆ ಇಂಥ ಹುಡುಗಿನೇ ಲವ್ ಮಾಡಿ ಮದುವೆ ಆಗಬೇಕು. ನಮ್ಮ ವಾಸನು ಇಂಥ ಹುಡುಗಿನ ಇಷ್ಟಪಟ್ಟು ಮದುವೆ ಕರ್ಕೊಂಬಂದಿದ್ರೆ ನಾನು ಕರ್ಕೊಂತಿದ್ದಮ್ಮ. ನಾನೇನು ಸಿಟ್ಟು ಮಾಡ್ಕೊಂತಿರ್ಲಿಲ್ಲ. ನಾನು ಸೀಮನ್ನು ಇಷ್ಟನೇ ಪಟ್ಟಿದ್ದೆ. ಇವನಿಗೋಸ್ಕರನೇ. ಬಿಡೋ, ಅವನಿಷ್ಟ, ಅವ್ನಿಗೆ ಇಷ್ಟ ಬಂದಂಗಿರಲಿ. ಅವ್ನಿಗೆ ಯಾರು ಇಷ್ಟ ಆಗುತ್ತೋ ಅವ್ರ ಜೊತೆನೇ ಮದುವೆ ಮಾಡೋಣ ಅಂತಾನೆ ನಿಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬಂದು ಮದುವೆ ಸೆಟ್ ಮಾಡಿ ಮದುವೆ ಮಾಡೋಣ ಅಂದ್ಕೊಂಡಿದ್ದು. ಆದ್ರೆ ಏನು ಮಾಡೋದು, ಅವಳು ನೋಡಿದ್ರೆ ಹಿಂಗೆ ಕೈ ಕೊಟ್ಟು ಓಡೋದ್ಲು. ಅಯ್ಯೋ ಆಂಟಿ, ನನ್ನ ತಂಗಿ ಮಾಡಿರೋ ಕೆಲಸಕ್ಕೆ ನೀವು ಬೇಜಾರಾಗಬೇಡಿ. ಏನು ಮಾಡೋಕ್ಕಾಗುತ್ತೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಹೌದಪ್ಪ, ಆಗಿದ್ದೆಲ್ಲ ಒಂಥರ ಒಳ್ಳೇದಕ್ಕೇನೆ. ಮದುವೆ ಆದಮೇಲೆ ಇಷ್ಟ ಇಲ್ಲ ಅಂತ ಜಗಳ ಮಾಡಿದ್ರೆ ಏನು ಮಾಡೋದು ಹೇಳು? ಹೆಂಗ ಮದ್ವೆಗೂ ಮುಂಚೆಲೇನೆ ಓಡೋಗ್ಯವಳೆ. ಒಳ್ಳೇದಾತು ತಗ. ಮದ್ವೆ ಆದ್ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಬೇಡಪ್ಪ ಅಂತದೆಲ್ಲನ ನಮ್ಮ ಕೈಲಿ ತಡ್ಕಮಕ್ಕಾಗಲ್ಲ. ಹೌದಾ? ವಾಸು, ನಿನ್ಗೆ ಎಂತ ಹುಡುಗಿ ಬೇಕೋ? ಅಂತ ಹುಡುಗಿನೇನೆ ನಾವು ಎಲ್ಲಾದ್ರೂ ನೋಡಿ ಮದುವೆ ಮಾಡ್ತೀವಿ.
ಅಯ್ಯೋ ಅಕ್ಕ ನನಗೆ ಎಂಥ ಹುಡುಗಿ ಆದರೂ ಸರಿ, ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಂಬಳಾಗಿರ್ಬೇಕು ಅಷ್ಟೇನೆ. ಇನ್ನೇನು ಆಸೆ ಇಲ್ಲ. ನಮ್ಮ ಅಮ್ಮನು ನಮ್ಮ ಮನೇನು ಎಲ್ಲನ ಚೆನ್ನಾಗಿ ನೋಡ್ಕೊಂಬ ಹುಡುಗಿ ಆದರೆ ಸಾಕು. ಹೌದಾ, ಅದೇ ನಮ್ಮೂರಲ್ಲೇ ರೀಮಾ ಇದ್ದಾಳಲ್ಲ, ನಮ್ಮ ಸೀಮನ್ ಫ್ರೆಂಡು, ಅವಳಾದ್ರೆ ಓಕೆನಾ? ಅವಳು ಸಣ್ಣ ಕೈದಾಳೆ ನಿಂತರ, ನಿನಗೂ ಅವಳಿಗೂ ಚೆನ್ನಾಗಿ ಜೋಡಿ ಆಗುತ್ತೆ. ನೀನು ಒಪ್ಪೋದಾದ್ರೆ, ಆಂಟಿ ಒಪ್ಪೋದಾದ್ರೆ ಮದುವೆ ಮಾತುಕತೆ ಆಡ್ಬೋದು ಅವ್ರ ಮನೆಗೆ ಹೋಗಿ. ರೀಮಾನ? ಅಯ್ಯಯ್ಯೋ, ಬೇಡಪ್ಪ, ಅವಳು ಸವಾಸ ಮಾತ್ರ ಬೇಡ. ಅವಳು ಸೀಮನ್ ಜೊತೆಗೆ ಇಟ್ಕೊಂಡು ನೋಡ್ದ, ನಿಮ್ಗೇನೆ ವಿಷಯನೇ ಹೇಳಿಲ್ಲ, ಅವಳು ಲವ್ ಮಾಡ್ತಾ ಇದ್ದಾಳೆ ಅದು ಇದು ಅಂತಾನ. ಅದು ಅಲ್ದೇನೆ ಅವಳು ಅದೇ ಬುದ್ಧಿನಿ. ಆಮೇಲೆ ಅಲ್ಲ, ಸೀಮಾಂತನು ಮದುವೆ ಸೆಟ್ ಆಗಿ ನಮ್ಮ ಮದುವೆಗೂ ಮುಂಚೆಲೆ ಓಡಾಗವಳೆ. ಇವಳನ್ನ ಮದುವೆ ಮಾಡ್ಕೊಂಬಂದ್ರೆ ನಮ್ಮ ಮನೆಗೆ ಗ್ಯಾರಂಟಿ ಸಂಸಾರ ಮಾಡ್ಕೊಂಡು ಇರ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಮದುವೆ ಆದ್ಮೇಲೆ ಓಡೋದ್ರೆ ಏನು ಮಾಡ್ತೀಯ? ಬೇಡಪ್ಪ, ಅಂತಾಳು ಮಾತ್ರ ಬೇಡ. ಯಾವುದಾದ್ರೂ ನಮ್ಮ ಲಾವಣ್ಯ ಇದ್ದಾಳಲ್ಲ ಅಂತ ಒಳ್ಳೆ ಹುಡುಗಿ ಆಗಬೇಕು ಅಂತ ಹುಡುಗಿನ ನೋಡು. ಯಾಕಂಟಿ ಹಂಗೆ ಹೇಳ್ತೀರಾ? ರೀಮಾ ಅಂದ್ರೆ ಅಷ್ಟೊಂದು ಇದಾ? ನೋಡ್ತೀವಲ್ಲಮ್ಮ ಎದ್ದಾಗ ಬೈನಾಗ ನಿನ್ನ ಯಾತ ಓದ್ಕೊಂಡೋಗಿ ಎಲ್ಲ ಬಚ್ಚಿಕ್ಕಿ ಅವರಿಬ್ರು ಸೇರ್ಕೊಂಡು ಏನೇನು ಪಜಿತಿ ಮಾಡಿದ್ರು ಅಂತಾನ. ಏನು ಬೇಡಮ್ಮ, ಜೈಲಿಗೆ ಬೇರೆ ಹೋಗಿ ಬಂದೇವಳೆ, ಯಾಕೆ ಬೇಕು ಅಂತರ್ ಸವಾಸ? ಗೊತ್ತಿದ್ದು ಯಾಕೆ ಆಳ್ಬಾವಿಗೆ ಬೀಳ್ಬೇಕು ಹೇಳು? ಆ ಹುಡುಗಿ ಏನು ಬೇಡಮ್ಮ. ಯಾರಾದರೂ ಬೇರೆ ಇದ್ರೆ ನೋಡು, ನಿಮ್ಮೂರಾಗ ಯಾರಾದರೂ ಇದ್ರೆ. ನಮ್ಮೂರಾಗೆ ಯಾರು ಇಲ್ಲ ಆಂಟಿ ಅಂಥವ್ರು. ನೋಡೋಣ, ಯಾರಾದರೂ ಇದ್ರೆ ಹೇಳ್ತೀನಿ, ನಮ್ಮ ಅಮ್ಮಂಗೆ ಹೇಳ್ತೀನಿ. ಯಾರಾದರೂ ಇದ್ರೆ ಹುಡುಗಿರು ಮದುವೆ ಆಗೋ ವಯಸ್ಸಿಗೆ ಬಂದಿರೋರು ಅಂತಾನ ಕೇಳ್ತೀನಿ. ನಿಮ್ಮ ತಂಗಿ ಇದ್ದಾಳಲ್ಲ ಲಾವಣ್ಯ, ಅದೇ ನಿಮ್ಮ ಚಿಕ್ಕಪ್ಪನ ಮಗಳು. ಅವಳುನಾ? ಅಯ್ಯಯ್ಯೋ, ನಾವಿವಾಗ ಅವ್ರನ್ನ ಮಾತಾಡ್ಸಕ್ಕಾಗುತ್ತಾ? ಅವರು ನಮ್ಮ ಅಮ್ಮ ಅಪ್ಪನ ಮೇಲೆ ಜಗಳ ಮಾಡ್ಕೊಂಡು ಬೇರೆ ಮನೆಗಿದ್ದಾರೆ. ಸೀಮಾನ ಈಗ ಅವ್ರ ಜೊತೆಲಿ ಇದ್ದಾಳೆ. ನಾವು ಹೋಗಿ ಅವಳನ್ನ ವಾಸನ್ಗೆ ಕೊಡ್ರಿ ಅಂತ ಹೇಳಿದ್ರೆ ಒಪ್ಕೊಂತಾರ? ಖಂಡಿತ ಇಲ್ಲ, ಒಪ್ಪಲ್ಲ ಅವರು. ಬೇಡ ಬಿಡಿ. ಅದು ಅಲ್ದೇನೆ ನಮ್ಮ ಅತ್ತೆ ಮಗ ಬೇರೆ ಒಬ್ಬ ಇದ್ದಾನೆ. ಅದೇ ನನ್ನ ಮದುವೆ ಆಗ್ಬೇಕಾಗಿತ್ತಲ್ಲ, ಅವನು ಲೋಕಿ ಅಂತಾನ, ಅವನಿಗೇನೋ ಕೊಡ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ನಿಮ್ಮ ಅಜ್ಜಿ ನಿಮ್ಮ ಚಿಕ್ಕಮ್ಮ ಎಲ್ಲರೂ ಅಂತ ನಮ್ಮ ಅಮ್ಮ ಅಲ್ಲೇ ಹೇಳ್ತಾ ಇತ್ತು. ಅದಕ್ಕೆ ಅವಳೇನು ಬೇಡ ಬಿಡ್ರಿ, ನೋಡೋಣ ಯಾರನ್ನಾದ್ರೂ ಬೇರೆಯವ್ರನ್ನ. ಅವಳನ್ನೇ ನೋಡಮ್ಮ ಇರ್ಲಿ. ಅದಲ್ಲಿ ನಿಮ್ಮ ಚಿಕ್ಕಮ್ಮನ ಮಗಳು ಏನೋ ಅಂತೀಯಲ್ಲ, ಅವಳನ್ನೇ ಕೇಳೋದಲ್ಲಿ. ತೀರನ ನಮಗೆ ಕೊಡ್ತಾರೇನೋ, ಬಂದು ನೋಡ್ಕೊಂಡು ಹೋಗ್ಲಿ ನಮ್ಮನೇನ ತೀರನ ಅವರು. ಆಂಟಿ ಅದು ನೋಡೋಣ ಇರಿ, ನೋಡೋಣ ಗಿಡನ ಇಲ್ಲ. ಇವತ್ತೇ ಫೋನ್ ಮಾಡಿ ನಿಮ್ಮ ಚಿಕ್ಕಮ್ಮನ ಹತ್ರನೋ ನಿಮ್ಮ ಅಮ್ಮನ ಹತ್ರನೋ ಯಾರ ಹತ್ರನಾದ್ರೂ ಹೇಳಿ ಒಂದು ದಿವಸ ಬರ್ರಿ ನೋಡ್ಕೊಂಡು ಹೋಗಿರಿ ಅಂತ ಹೇಳು. ಅಯ್ಯೋ ಆಂಟಿ, ಈಗ ಸದ್ಯಕ್ಕೆ ಅದು ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಚಿಕ್ಕಮ್ಮ ಜಗಳ ಮಾಡ್ಕೊಂಡು ಬೇರೆ ಮನೇಲಿದ್ದಾರೆ. ಈಗ ನಾವು ಈ ವಿಷಯ ಮಾತಾಡಕ್ಕೆ ಹೋದ್ರೆ ನಮ್ಮನ್ನ ಮಾತಾಡ್ಸೋದು ಇಲ್ಲ ಅವರು. ಅದಕ್ಕೆ ಈಗ ಸದ್ಯಕ್ಕೆ ಬೇಡ, ಸ್ವಲ್ಪ ದಿನ ಹೋಗ್ಲಿ ನೋಡೋಣ. ಏನು ಅಷ್ಟೊಂದು ಅರ್ಜೆಂಟ್ ಏನು ಈಗೇನು ಮದುವೆ ಮಾಡಬೇಕು ಸೊಸೆನ್ ತರಬೇಕು ಅನ್ನೋದು? ಅರ್ಜೆಂಟ್ ಏನೂ ಇಲ್ಲ, ಅದೇ ಈ ಮಾಡಿದ್ರೆ ಒಳ್ಳೇದು ಅಂತ. ಇವನು ಬೇರೆ ಒಂಟಿ ಆಗಿರ್ತಾನಲ್ವಾ, ಅವಳು ಮದುವೆ ಮಾಡಿದರೆ ಹೆಂಡತಿ ಜೊತೆಗೆ ಸುಖವಾಗಿರ್ತಾನೆ ಅಂತ ಅಷ್ಟೇನೆ. ನೋಡು, ಆದಷ್ಟು ಬೇಗ ಮಾಡೋಣ. ಸರಿ ಆಂಟಿ, ಆಯಿತು, ನಾವಿನ್ನು ಬರ್ತೀವಿ. ನಮ್ಮನಿಗನ ಬಂದು ನನ್ನ ಮಗನ ಕರ್ಕೊಂಬಂದ್ಬಿಟ್ಟು ಹಂಗೆ ಹೋಗ್ತೀರಿ? ಇರ್ರಿ, ಊಟ ಮಾಡ್ಕೊಂಡು ಹೋಗಿವ್ರಂತೆ. ಊಟ ಬೇಡ ಆಂಟಿ, ಊಟ ಬೇಡ, ನಮ್ಗೇನು ಹೊಟ್ಟೆ ಹಸಿವಾಗಿಲ್ಲ, ನಾವು ಹೋಗ್ತೀವಿ. ನಮಗೆ ಒಂದು ಲೋಟ ನೀರು ಕೊಡ್ರಿ ಸಾಕು. ನೀರು ಯಾಕೆ, ಜ್ಯೂಸೇ ಮಾಡ್ಕೊಬತ್ತೀನಿ ನೀರು. ಉಕ್ಕೊಂಡಿರ್ರಿ. ಬಸ್ಸು ಮಾತಾಡ್ತಾ ಇರು, ಅವ್ರಿಗೆ ಜ್ಯೂಸ್ ತಗೊಬತ್ತೀನಿ. ತುಂಬ ಥ್ಯಾಂಕ್ಸ್ ಅಕ್ಕ ಇಬ್ರಿಗೂ. ಇರ್ಲಿ ಬಿಡೋ, ಪರವಾಗಿಲ್ಲ ವಾಸು. ಇನ್ಮೇಲೆ ಅಂತ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕು ಹೋಗ್ಬೇಡ. ನಿಮ್ಮ ಅಮ್ಮನ ನೋಡ್ಕೋ. ನಿನ್ಗೊಂದು ಒಳ್ಳೆ ಹುಡುಗಿನ ನಾವೇ ಹುಡುಕ್ತೀವಿ. ಇಲ್ಲ ನೀನು ಯಾರನ್ನಾದ್ರೂ ಬೇರೆಯವ್ರನ್ನೇನಾದ್ರೂ ಇಷ್ಟಪಟ್ಟಿದ್ದೆ ಹೇಳು, ತೀರಾ ಅವ್ರ ಹತ್ರ ಹೋಗಿ ಮಾತಾಡೋಣ. ಅಯ್ಯೋ ಇಲ್ಲಕ್ಕ, ನಾನು ಆ ಥರ ಯಾರನ್ನೂ ಇಷ್ಟಪಟ್ಟಿಲ್ಲ. ಸೀಮನ್ ಒಬ್ಬಳನ್ನೇ ಇಷ್ಟಪಟ್ಟಿದ್ದು, ಆದರೆ ಅವಳು ನೋಡಿ ರಿಂಗ್ ಮಾಡೋದ್ಲು. ಇನ್ಯಾರು ನಾನು ನೋಡೋದೇ ಇಲ್ಲ ಬಿಡು. ನೀವು ಯಾರನ್ನೂ ತೋರಿಸ್ತೀರ ಅವಳಿಗೆ ತಾಳಿ ಕಟ್ಟೋದಷ್ಟೇ. ಹಿಂಗೆ ಇರು ಯಾವಾಗ್ಲೂ. ಒಳ್ಳೇದಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.